ಹಾಯ್ ಫ್ರೆಂಡ್ಸ್, ಈಗ ಗೋಲ್ಡ್ ರೇಟ್ ದಿನದಿಂದ ದಿನಕ್ಕೆ ಕುಸಿತಾನೆ ಬರ್ತಾ ಇದೆ, ಕಡಿಮೆ ಆಗ್ತಾನೆ ಇದೆ. ಆದ್ದರಿಂದ ಯಾರೆಲ್ಲ ಜಾರ್ ಆ್ಯಪಲ್ಲಿ ಗೋಲ್ಡ್ ಮೇಗಡೆ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀರಲ್ವ, ಅವರೆಲ್ಲರೂ ಕೂಡ ಈಗ ಗೋಲ್ಡ್ ಮೇಗಡೆ ಇನ್ವೆಸ್ಟ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಗೋಲ್ಡ್ ರೇಟ್ ಯಾವಾಗ ಕಡಿಮೆ ಇರುತ್ತೆ ಆವಾಗ ನೀವು ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ರಿಟರ್ನ್ಸ್ ಏನಿದೆ ಅದು ಜಾಸ್ತಿ ಸಿಗುತ್ತೆ. ನೀವು ಈಗಲೂ ಕೂಡ ಗೋಲ್ಡ್ ಮೇಗಡೆ ಇನ್ವೆಸ್ಟನ್ನು ಮಾಡ್ಬೋದು. ನಿಮಗೇನಾದರೂ ಇನ್ನೂ ಕಡಿಮೆ ಆಗುತ್ತೆ ಗೋಲ್ಡ್ ರೇಟ್ ಅಂತ ನಿಮಗೆ ಅನಿಸಿದರೆ ಅಥವಾ ನಿಮಗೇನಾದರೂ ಗೊತ್ತಿದ್ದರೆ ಇನ್ನೂ ಕಡಿಮೆ ಆದಮೇಲೆ ನೀವು ಗೋಲ್ಡ್ ಮೇಲ್ಗಡೆ ಇನ್ವೆಸ್ಟನ್ನು ಮಾಡಿ, ಆಯಿತಾ. ಯಾಕಂತಂದರೆ ಆವಾಗ ಮಾಡಿದರೆ ಇನ್ನೂ ಬೆಸ್ಟ್, ಜಾಸ್ತಿ ನಿಮಗೆ ರಿಟರ್ನ್ಸ್ ಸಿಗುತ್ತೆ. ಫ್ರೆಂಡ್ಸ್, ನಿಮಗೆ ಜಾರ್ ಆ್ಯಪಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡೋದು ಗೊತ್ತಿಲ್ಲ ಅಂದರೆ ನಾನು ಜಾರ್ ಆ್ಯಪ್ ಬಗ್ಗೆ ಎಲ್ಲ ವೀಡಿಯೋಸ್ಗಳನ್ನು ಆಲ್ಮೋಸ್ಟ್ ಮಾಡಿದ್ದೀನಿ. ನೀವು ನನ್ನ ಪ್ಲೇ ಲಿಸ್ಟನ್ನು, ಈ ಒಂದು ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ, ಅದರಲ್ಲಿ ಎಲ್ಲ ವೀಡಿಯೋಸ್ಗಳು ಇದೆ, ಆಯಿತಾ. ನಿಮಗೇನಾದರೂ ಬೇರೆ ಬೇರೆ ವೀಡಿಯೋಸ್ಗಳು ಜಾರ್ ಆ್ಯಪ್ ಮೇಲ್ಗಡೆ ಬೇಕು ಅಂತಂದರೆ ಕಾಮೆಂಟನ್ನು ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡನ್ನು ಮಾಡ್ತೀನಿ, ನೀವು ಅದರಿಂದ ತಿಳ್ಕೊಳ್ಬೋದು, ಆಯಿತಾ. ಫ್ರೆಂಡ್ಸ್, ಯಾರೆಲ್ಲ ಗೋಲ್ಡ್ ಮೇಲ್ಗಡೆ ಜಾರ್ ಆ್ಯಪ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರಾ ಅವರೆಲ್ಲರೂ ಕೂಡ ಕಡಿಮೆ ಆದ ಟೈಮಲ್ಲಿ ನೀವು ಇನ್ವೆಸ್ಟನ್ನು ಮಾಡಿ, ಆಯಿತಾ. ನಾನು ನಿಮಗೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ನಿಮಗೆ ಇನ್ವೆಸ್ಟ್ ಮಾಡೋದಕ್ಕೆ ಮನಸ್ಸಿದ್ರೆ ಮಾತ್ರ ಮಾಡಬೇಕು. ನಾನು ಹೇಳ್ತಾ ಇದ್ದೀನಿ ಅಂತ ನೀವು ಮಾಡಬೇಡಿ, ಆಯಿತಾ. ನೀವು ಇನ್ವೆಸ್ಟ್ ಮಾಡಿ ಆದಮೇಲೆ ಗೋಲ್ಡ್ ರೇಟ್ ಏನಾದರೂ ಕಡಿಮೆ ಆದರೆ ಆವಾಗ ನಿಮಗೆ ಲಾಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಆದ್ದರಿಂದ ಯಾವಾಗ ಜಾಸ್ತಿ ಕಡಿಮೆ ಆಗುತ್ತಲ್ವ ಗೋಲ್ಡ್ ರೇಟ್, ಆ ಟೈಮಲ್ಲಿ ನೀವು ಇನ್ವೆಸ್ಟನ್ನು ಮಾಡಬೇಕು. ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಾಯ್ತಲ್ವ, ನಿಮಗೆ ಈ ವಿಡಿಯೋ ಮೇಲೆ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂದರೂ ಕೂಡ ಕಾಮೆಂಟನ್ನು ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.